ಅತ್ಯುತ್ತಮ ಸರ್ಕಾರಿ ಆಸ್ಪತ್ರೆ ಎಂದು ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿರುವ ಹೊನ್ನಾವರ ತಾಲೂಕು ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲಾಯಿತು. ಹೊನ್ನಾವರ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಸಿಬ್ಬಂದಿಗಳನ್ನು ಉದ್ದೇಶಿಸಿ ಮಾತನಾಡಿ, ಸಮಾಜದ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವಲ್ಲಿ ನಾವೆಲ್ಲ ಪ್ರಯತ್ನಿಸೋಣ. ಹೊನ್ನಾವರ ತಾಲೂಕು ಆಸ್ಪತ್ರೆ ಉತ್ತಮ ಆರೋಗ್ಯ ಸೇವೆ ನೀಡುವಲ್ಲಿ ಮುಂಚೂಣಿಯಲ್ಲಿದೆ. ಇದಕ್ಕೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ವೈದ್ಯರು ಮತ್ತು ಸಿಬ್ಬಂದಿಗಳು ಕಾರಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳ ಅಭ್ಯುದಯಕ್ಕಾಗಿ ಹೋರಾಡಿದ ತಾಲೂಕಾ ನೌಕರರ ಸಂಘದ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಕಳಸರವರನ್ನ ಸಿಬ್ಬಂದಿಗಳ ಪರವಾಗಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಉತ್ತಮ ಸಾರ್ವಜನಿಕ ಸೇವೆ ನೀಡುತ್ತಿರುವ ಆಸ್ಪತ್ರೆಯ ಪ್ರಯೋಗಶಾಲಾ ತಂತ್ರಜ್ಞರಾದ ನಿತಿನ್ ನಾಯ್ಕ್, ರವೀಂದ್ರ ನಾಯ್ಕ್, ಉಮೇಶ್ ಕೆ, ಆಶಾ ನಾಯ್ಕ್, ದೀಪಾ ನಾಯ್ಕ್, ಆಪ್ತ ಸಮಾಲೋಚಕರಾದ ವಿನಾಯಕ ಪಟಗಾರ್ ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿ ಕಗ್ಗೊಲೆಯನ್ನು ಖಂಡಿಸಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಕೃಷ್ಣಾಜಿ ಮಾತನಾಡಿ, ವೈದ್ಯರು ಮತ್ತು ಸಿಬ್ಬಂದಿಗಳು, ಅದರಲ್ಲಿಯೂ ಮಹಿಳಾ ವೈದ್ಯ ಸಿಬ್ಬಂದಿಗಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಹೇಳಿದರು. ಎಲ್ಲರೂ 1 ನಿಮಿಷ ಮೌನಾಚರಣೆ ಮಾಡುವುದರ ಮೂಲಕ ವೈದ್ಯ ವಿದ್ಯಾರ್ಥಿಯ ಕಗ್ಗೊಲೆಯನ್ನು ಖಂಡಿಸಲಾಯಿತು. ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳಿಂದ ಹಾಡು, ನೃತ್ಯ, ನಾಟಕಗಳಿಂದ ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ಎಲ್ಲಾ ವೈದ್ಯರುಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈ ಸಮುದ್ರದಿಂದಲೇ ನಮಗೆಲ್ಲ ಆಹಾರ ಸಿಗೋದು ಗೊತ್ತಾ? ಅದಾದ್ರೆ ನಮ್ಮ ಆಹಾರ ಇಲ್ಲೇ ಎಲ್ಲ ಹತ್ತಿರದಲ್ಲಿ ಸಿಕ್ಕಿದೆ. ಇವಾಗ ನಾವು ತುಂಬಾ ದೂರ ಹೋಗ್ಬೇಕು. ಎಷ್ಟು ದೂರ ಹೋದ್ರು ಕೂಡ 2-3 ದಿನ ಆದ್ರೂ ನಮ್ಗೆ ಏನು ಆಹಾರನೇ ಸಿಗೋದಿಲ್ಲ ಗೊತ್ತಾ? ನಾವು ಬರ್ತೇವೆ ಅಮ್ಮ. ಇಲ್ಲ ಕೂಡ ಇಲ್ಲಿ ದೊಡ್ಡ ದೊಡ್ಡ ಮೀನುಗಳು ಇರ್ತವೆ. ಮೀನುತ್ತವಲ್ಲಿ ಮೊದಲೆಲ್ಲ ಹೀಗೆ ಇದ್ದ ದೊಡ್ಡ ಸಮುದ್ರ ಪ್ರಕೃತಿಯಿಂದ ಇಲ್ಲ ಕಂದ, ಹೀಗಿರ್ಲಿಲ್ಲ. ಸಮುದ್ರ ಇನ್ನೂ ಚೆನ್ನಾಗಿತ್ತು. ಆವಾಗ ಸಮುದ್ರದ ಮಧ್ಯೆ ಒಂದು ಬಿಳಿ ಬೆಟ್ಟಗಳಿತ್ತು. ಅದೆಲ್ಲ ಕರಗಿ ನೀರಾಗ್ತಾ ಇದೆ. ಸಮುದ್ರದ ಮಟ್ಟ ಏರ್ತಾ ಇದೆ. ನಮ್ಮ ಗೂಡುಗಳೆಲ್ಲ ತುಂಬಾ ಭಯಾನಕ ಪರಿಸ್ಥಿತಿಯಲ್ಲಿದ್ದಾರೆ. ನಾವಿನ್ ಯಾವಾಗ ಬೇಕಾದ್ರೂ ನಮ್ಮ ಗೂಡು ಕುಚ್ಕೊಂಡು ಹೋಗ್ಬೋದು. ನಾವು ಯಾವಾಗಲೂ ರೆಡಿಯೇ ಇರಬೇಕು. ಆಯ್ತು, ಸರಿ ಸರಿ, ನಾವೀಗ ತುಂಬಾ ಕತ್ತಿದ್ದೀವಿ. ಎಲ್ಲರೂ ಆಹಾರ ಊಟಕ್ಕೆ ಹೋಗೋಣ. ಬನ್ನಿ. ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿಗಳಾದ ಶಶಿಕಲಾ ನಾಯ್ಕ್ ಉಪಸ್ಥಿತಿಯಲ್ಲಿ ಕ್ಷಕಿರಣ ತಂತ್ರಜ್ಞ ಅಧಿಕಾರಿಗಳಾದ ಚಂದ್ರಶೇಖರ್ ಕಳಸ ಕಾರ್ಯಕ್ರಮ ನಿರ್ವಹಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.